ಇದು ಅಮ್ಮ ಹೇಳಿದ 8ನೇ ಸುಳ್ಳು. ಕಾಲ ಅನ್ನೋದು ಕೃಷ್ಣನ ಚಕ್ರದ ಹಾಗೆ, ಯಾರಿಗಾಗಿ ನಿಲ್ಲಲ್ಲ, ಗಿರಗಿರ ಅಂತ ಓಡುತ್ತಲೇ ಇರುತ್ತೆ. ಒಂದು ದಿನ ಅಮ್ಮ ಹಾಸಿಗೆ ಹಿಡಿದಳು. ಗಾಬರಿಯಿಂದ ಆಸ್ಪತ್ರೆಗೆ ಕರೆದುಕೊಂಡು ಹೋದೆ. ಡಾಕ್ಟರ್ ಹೇಳಿದ ಮಾತು ಕೇಳಿ ನನ್ನ ಕಾಲ ಕೆಳಗಿನ ನೆಲವೇ ಜಾರಿದಂತಾಯಿತು. ನಿಮ್ಮ ತಾಯಿಗೆ ಕ್ಯಾನ್ಸರ್ ಇದೆ, ಈಗಾಗಲೇ ಕೊನೆಯ ಹಂತಕ್ಕೆ ಬಂದಿದೆ, ಇನ್ನು ಕೆಲವೇ ದಿನಗಳು ಮಾತ್ರ, ಚೆನ್ನಾಗಿ ನೋಡಿಕೊಳ್ಳಿ. ಆ ಮಾತು ಕೇಳಿ ನಡುಗುತ್ತಾ ಅಮ್ಮನ ಬಳಿ ಹೋದೆ. ಒಂದು ಕಾಲದಲ್ಲಿ ಸುರಸುಂದರಿಯಂತೆ ಇದ್ದ ಅಮ್ಮ, ತನ್ನ ಪಾಡಿಗೆ ತಾನೇ ಹಾಡು ಹೇಳಿಕೊಂಡು ಕುಣಿಯುತ್ತಿದ್ದ ಅಮ್ಮ, ನನ್ನನ್ನು ಕೆಟ್ಟ ದೃಷ್ಟಿಯಿಂದ ಕಾಪಾಡಲು ಪ್ರತಿದಿನ ದೃಷ್ಟಿ ತೆಗೆಯುತ್ತಿದ್ದ ಅಮ್ಮ, ತನ್ನ ಪಾಲಿನ ಊಟವನ್ನು ನನಗಾಗಿ ಬಿಟ್ಟುಕೊಡುತ್ತಿದ್ದ ಅಮ್ಮ, ಎಲ್ಲ ಕಷ್ಟಗಳನ್ನು ನಗುತ್ತಾ ಎದುರಿಸಿದ ಅಮ್ಮ, ಇಂದು ಜೀವವಿಲ್ಲದ ಗೊಂಬೆಯಂತೆ ಮಲಗಿದ್ದಳು. ಆಕೆಯ ಕಣ್ಣಲ್ಲಿ ಆ ಹಿಂದಿನ ಹೊಳಪು ಇರಲಿಲ್ಲ, ಆದರೆ ನನ್ನ ಮೇಲಿನ ಪ್ರೀತಿ ಮಾತ್ರ ಇತ್ತು. ಅಮ್ಮನ ಈ ಸ್ಥಿತಿ ನೋಡಿ ನನ್ನ ಕಣ್ಣೀರು ನಿಲ್ಲಲಿಲ್ಲ. ನಿನ್ನ ಕೊನೆಯ ದಿನಗಳಲ್ಲಿ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳಲಿಲ್ಲ ಅನ್ನೋ ಪಾಪ ಪ್ರಜ್ಞೆ ನನ್ನನ್ನು ಕಾಡಿತು. ಆಸ್ಪತ್ರೆ ಅನ್ನೋದನ್ನು ಮರೆತು ಜೋರಾಗಿ ಅತ್ತೆ. ಆಗ ನಡುಗುತ್ತಿದ್ದ ಕೈಗಳಿಂದ ನನ್ನ ಕಣ್ಣೀರು ಒರೆಸುತ್ತಾ ಹೇಳಿದಳು, ನಂಗೇನೂ ಆಗಿಲ್ಲ ಕಂದ, ಅಳಬೇಡ, ನಂಗೇನೂ ಆಗಿಲ್ಲ. ಆ ಕ್ಷಣ ನನಗೆ ಅರ್ಥ ಆಯಿತು, ತನ್ನ ನೋವನ್ನು ಮರೆಮಾಚಿ ಮಗನ ಕಣ್ಣೀರನ್ನು ಒರೆಸುವವಳು ಮಾತ್ರ ಅಮ್ಮ.